ಸುವರ್ಣ. ಖುಷಿ ಖುಷಿ ಖುಷಿ. ಮುಹೂರ್ತಗಳು ನಮ್ಮನ್ನು ಕಾಯೋದಿಲ್ಲ. ಇದು ನಿನಗೆ ಗೊತ್ತಾಗೋದಿಲ್ವಾ ರಾಜವರ್ಧನ್? ಮುಗೀತು ಲಿಖಿತ, ಇವತ್ತು ರಜನಿ ಕತೆ. ಸೀರೆ ಮುಚ್ಚಿಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದೆ. ನೋಡ್ತಾ ಇರು, ಇವತ್ತು ರಜನಿನ ಸಾಯಿಸ್ಬಿಡ್ತಾರೆ. ಹೋಗಿ ಕರ್ಕೊಂಡು ಬಾ, ಚೆನ್ನಾಗಿರಲ್ಲ ಇದೆಲ್ಲ. ಹೇಳಿದ್ರು ಇಲ್ಲೇ ನಿಂತಿದೆಯಲ್ಲ, ಹೋಗಿ ಕರ್ಕೊಂಡು ಬಾ ಅಂತ ಹೇಳಿಲ್ವಾ ನಿನಗೆ? ಹೋಗು. ಗುರುಗಳೇ, ಹೀಗಾಗಬಾರ್ದು ಅಂತ ತುಂಬ ಎಚ್ಚರಿಕೆ ವಹಿಸಿರ್ತೀನಿ, ಆದರೆ ಕೆಲವೊಮ್ಮೆ ಹೀಗಾಗೋಗ್ಬಿಡತ್ತೆ. ಸಮಸ್ಯೆಗಳಿದೆ ಇಲ್ಲಿ. ಸಮಸ್ಯೆಗಳನ್ನು ಸೃಷ್ಟಿ ಮಾಡೋರು ಇಲ್ಲಿದ್ದಾರೆ. ಸಮಸ್ಯೆ ಇದೆ, ಇರುತ್ತೆ. ಆದರೆ ನಾನು ತುಂಬ ಹೊತ್ತು ಕಾಯೋದಿಲ್ಲ. ಒಂದು 5 ನಿಮಿಷ ಬಂದ್ಬಿಡ್ತಾನೆ. ಸಾಯಿಸ್ಬಿಡ್ತೆ ಇವತ್ತು ನನ್ನ ಪ್ರಾಣ ತೆಗೆಯಕ್ಕೆ ನೀನು ಮನೆಗೆ ಬಂದು ಸೇರ್ಕೊಂಡಿರೋದು. ಅತ್ತೆ, ಇವಾಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾಕೆ ನನ್ನ ಮೇಲೆ ರೇಗ್ತಾ ಇದ್ದೀರಾ? ಏನಾಯ್ತತ್ತೆ? ಕಪಾಳಕ್ಕೆ ಹಾಕ್ತೀನಿ. ಮಾಡೋದೆಲ್ಲ ಮಾಡಿ ಏನ್ ಮಾಡಿದೆ ಅಂತ ಗೊತ್ತಿಲ್ದಿರೋ ತರ ಕೇಳ್ತಿದ್ಯಾ? ಮನೆ ಮರ್ಯಾದೆ ಹೋಗ್ತಿದೆ ನಿನ್ನಿಂದ. ಗುರುಗಳು ಬಂದು ಕಾಯ್ತಾ ಇದ್ದಾರೆ, ಕೋಪದಲ್ಲಿದ್ದಾರೆ. ನೀನು ಇಲ್ಲಿ ಫ್ಯಾಷನ್ ಶೋ ಮಾಡ್ತಾ ಇದ್ಯಾ? ಗುರುಗಳು ಮನೆಗೆ ಬಂದಾಗ ಮನೆ ಸೊಸೆ ಹೀಗ ರೆಡಿ ಆಗೋದು? ನನಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ನೀವು ಕೊಟ್ಟಿರೋ ಬಟ್ಟೆನೇ ಹಾಕೊಂಡಿರೋದು. ನೀವೇನು ಹೇಳಿದಿರೋ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಅತ್ತೆ. ಭಾಳ ಚಾಲಕಿ ಕಣೆ ನೀನು. ನಿನಗೆ ಈ ಥರ ಬಟ್ಟೆ ಹಾಕ್ಸಿ ಚಂದ ನೋಡೋ ಆಸೆ ನನಗಿಲ್ಲ. ನಾನು ಕೊಟ್ಟಿದ್ದು ಸೀರೆ ನಿನಗೆ. ಸೀರೆನಾ? ಈ ಮನೆ ಸಂಪ್ರದಾಯದ ಪ್ರಕಾರ ಸೀರೆ ಉಡ್ಕೊಂಡು ಗುರುಗಳ ಹತ್ರ ಆಶೀರ್ವಾದ ತಗೋಬೇಕು. ಈ 2 ನಿಮಿಷದಲ್ಲಿ ನೀನು ಸೀರೆ ಉಡ್ಕೊಂಡು ಗುರುಗಳ ಹತ್ರ ಆಶೀರ್ವಾದ ತಗೊಳ್ದೆ ಹೋದ್ರೆ ನಿಮ್ಮ ಮಾವ ಮನುಷ್ಯರಾಗಿರಲ್ಲ. ಪ್ರಾಣ ತೆಗೆಯೋಳ್ ಕಡೆ ನೀನು. ಇವತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮಾವ ಯಾರು ಉಳ್ಸಲ್ಲ. ಅಂಥದ್ರಲ್ಲಿ ನೀನು ಈ ಅವತಾರದಲ್ಲಿ ಇದೆಯಾ? ಸೀರೆ ಉಡ್ಕೊಂಡು ಬಾ. ಸೀರೆನಾ? ಈ ಬಟ್ಟೆ ಹೇಗೆ ಬಂತು? ಏನು ನಡೀತಾ ಇದೆ ಇಲ್ಲಿ? ಅಯ್ಯೋ,
ರಾಜವರ್ಧನ್ ಅವರು ರಜನಿನ ಎಡಗೈಯಲ್ಲೆತ್ತಿ ಬಲಗೈಯಲ್ಲಿ ಬಿಸಾಕೋದು ಗ್ಯಾರಂಟಿ. ಮಗಳೇ, ಏನೇ ಆದ್ರೂ ಲಾಭ ನಮ್ಗೆ. ಅಮ್ಮ, ಹೆಂಗೆ ನನ್ನ ಪ್ಲಾನು? ಸೂಪರ್ ಮಗಳೇ. ಮಾವ ರಜನಿನ ಈ ಮನೆಯಿಂದ ಹೊರಗೆ ಹಾಕಿದ್ರೆ ಕಾನೂನು ಮಾವನ್ನ ಬಿಡಲ್ಲ. ರಜನಿನೇ ಬೇಜಾರಾಗಿ ಮನೆಯಿಂದ ಹೋದ್ರು ಕಾನೂನು ರಜನಿನ ಬಿಡಲ್ಲ. ಆ ಕಡೆ ತಿರುಗಿದ್ರು ಲಡ್ಡು, ಈ ಕಡೆ ತಿರುಗಿದ್ರು ಲಡ್ಡು. ಸೀರೆಯಿಂದಾನೆ ಕಣೆ ರಾಮಾಯಣ ಮಹಾಭಾರತ ಎಲ್ಲ ಸೀರೆ ಸೆಳೆದಿದ್ದಕ್ಕೆ ತಾನೇ ಅಂಥ ದೊಡ್ಡ ಯುದ್ಧ ಆಗಿದ್ದು. ಲೇ 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 ನನಗೆ ಯಾಕೋ ಆ ರಜನಿ ಮುಖ ನೋಡಬೇಕು ಅಂತ ಆಸೆ ಆಗ್ತಿದೆ ಕಣೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಅವಳ ಮುಖ ಇವತ್ತು ಹರಳೆಣ್ಣೆ ಕುಡ್ದವಳ ಥರ ಇರುತ್ತೆ. ಅವಳ ರೂಮ್ ಬೀರುಕಿನ ಎಸ್ಕೇಪ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಗೊತ್ತಾ? ಅವಳು ಮಿಕ್ಕ ಸೀರೆ ಬೀರಲಿರುತ್ತೆ ಅಂತನಾ? ಅಮ್ಮ, ಎಲ್ಲ ಕಡೆಯಿಂದನೂ ಆ ರಜನಿನ ಸಿಕ್ಕಾಕಿಸ್ಬಿಟ್ಟಿದ್ದೀನಿ. ಮಗಳೇ, ಎಂಥ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ. ಕಂತೆಗೆ ತಕ್ಕಂತೆ ಬಂತೆ ಕಣೆ. 70ರ ದಶಕದಲ್ಲಿ ನಾನು ಇಂಥ ಪ್ಲಾನ್ ಮಾಡಿದ್ದೆ, ಆದರೆ ಯಾರು ಬೆಂಬಲಿಸ್ಲೇ ಇಲ್ಲ ಕಣೆ. ಅಮ್ಮ, ಆಯ್ತಾಯ್ತು, ಇವತ್ತು ಬೀಗರಿಗೆ ರಜನಿಯಿಂದ ಅವಮಾನ ಆಗೋದನ್ನ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಕಣೆ. ಹಾಗಾಗಿಲ್ಲ ಅಂದ್ರೆ ನನ್ನ ಪ್ಲಾನ್ಗೆ ಅವಮಾನ. ಮತ್ತೆ ಸೀರೆ ಕೊಟ್ಟಿದ್ದೀನಿ ಅಂದಿದ್ದಾರೆ. ಇಲ್ಲಿ ನೋಡಿದ್ರೆ ಈ ಬಟ್ಟೆ ಇತ್ತು. ಸೀರೆ ಎಲ್ಲಿ ಹೋಯ್ತು? ಗುರುಗಳು ಬೇರೆ ಬಂದಿದ್ದಾರೆ, ಲೇಟ್ ಆಗ್ತಿದೆ. ಏನು ಮಾಡಲಿ? ಗಣಪ ಕಾಪಾಡಪ್ಪ. ಬೇರೆ ಸೀರೆಗಳಿದೆ, ಅಟ್ಲೀಸ್ಟ್ ಅದನ್ನಾರು ಉಟ್ಕೊಳ್ತೀನಿ. ಲಾಕ್ ಆಗಿದೆಯಾ? ನಾನು ಲಾಕ್ ಮಾಡಿರ್ಲಿಲ್ವಲ್ಲ, ಅಥವಾ ಮಾಡಿದ್ನಾ? ಓ, ಈ ವಿಷ್ಣು ಕೊಡೋ ಟಾರ್ಚರಿಂದ ಏನೂ ನೆನಪಾಗ್ತಿಲ್ಲ. ಏನು ಮಾಡಲಿ ಇವಾಗ? ಕಬೋರ್ಡಲ್ಲಿ ಸೀರೆಗಳಿರ್ಬೋದಾ? ಗುರುಗಳೇ, ಅವಮಾನ ಅಂತ ಯಾಕೆ ಅಂದ್ಕೋತೀರಾ? ನನಗೋಸ್ಕರ ಒಂದು 2 ನಿಮಿಷ ಕಾಯಿರಿ, ಬರ್ತಾಳೆ. ರಜನಿ ತುಂಬ ಸಂಸ್ಕಾರವಂತೆ. ಸಂಸ್ಕಾರವಂತರು ಯಾರು ಈ ರೀತಿ ನಡ್ಕೊಳ್ಳೋದಿಲ್ಲ ಕಣಯ್ಯ. ಮುಹೂರ್ತ ಮೀರ್ತಾ ಇದೆ. ಮುಹೂರ್ತ ಮೀರಿದ್ರೆ ನೀನು ಬಯಸ್ತಿರೋ ಬದಲಾವಣೆ, ನೀನು ಪ್ರಸ್ತಾಪ ಮಾಡಬೇಕು ಅಂತಿರೋ ವಿಚಾರ, ಇದು ಯಾವುದೂ ಆಗೋದಿಲ್ಲ. ಹಾಗಾಗಬಾರ್ದು ಗುರುಗಳೇ, ನಾನು ಅಂದ್ಕೊಂಡದ್ದಾಗಲೇಬೇಕು. ನೀನು ಅಂದ್ಕೊಂಡಿದ್ದಾಗಬೇಕು ಅಂದರೆ ರಜನಿ ಇಲ್ಲಿ ಇರಬೇಕು. ನಾನು ಬಂದು ಅರ್ಧ ಗಂಟೆ ಮೇಲಾಯಿತು. ಇದೇ ಮನೇಲಿದ್ದು ಎಲ್ಲರೂ ಸೇರಿರೋ ಈ ಜಾಗಕ್ಕೆ ಅವಳು ಬರೋದಕ್ಕೆ ಅರ್ಧ ಗಂಟೆ ಬೇಕು ಅಂದರೆ ಏನಯ್ಯ ಅರ್ಥ? ಯಾವ ಸೀಮೆ ಸಂಸ್ಕಾರ ಇದು? ಏನಾದರೂ ಮಾಡ್ಕೊಳ್ಳಿ, ನಾನೇನು ಹೊರಡ್ತೀನಿ. ಈ ಮನೆಗಂತೂ ಒಳ್ಳೇದಾಗೋದಿಲ್ಲ. ಹಿರಿಯರ ಶಾಪ ಒಳ್ಳೇದಲ್ಲ ಅಂತಾರೆ, ದಯವಿಟ್ಟು ಹಾಗೆ ಮಾಡಬೇಡಿ ಗುರುಗಳೇ. ಇಂಥ ಸೊಸೆಯಿಂದ ನಿನಗೇನಯ್ಯ ಒಳ್ಳೇದಾಗುತ್ತೆ? ಆಗತ್ತೆ. ಆಗಬೇಕಷ್ಟೇ. ದಯವಿಟ್ಟು ಹೋಗ್ಬೇಡಿ, ಒಂದು 5 ನಿಮಿಷ. ಅಪ್ಪಾಜಿ, ನಾನು ಅವಳನ್ನು ಕರ್ಕೊಂಡು ಬರ್ತೀನಿ. ಗುರುಗಳೇ, ಒಂದು 2 ನಿಮಿಷ. ಮನೇಲಿ ರೂಮಲ್ಲಿರೋಳನ್ನ ಹಾಲಿಗೆ ಕರ್ಕೊಂಬರೋಕ್ಕೆ 3 ಜನ ಹೋಗಬೇಕು.
ದೇವ್ರೆ, ಏನೇನು ಕಾದಿದೆಯೋ ಇವತ್ತು. ಹೆಚ್ಚು ಕಮ್ಮಿ ಆದರೆ ರಜನಿಗೆ ಶಿಕ್ಷೆ ತಪ್ಪಿದಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾಳೆ ರಜನಿ? ಏನು ಮಾಡಲಿ ಅವಳನ್ನ? ರೂಮ್ ಎಲ್ಲ ಹುಡುಕಿದ್ದಾಯ್ತು, ಈ ಬೀರುಗೆ ಎಲ್ಲೂ ಸಿಗ್ತಿಲ್ಲ. ಈ ಬ್ಯಾಗಲ್ಲೂ ಕಾಣಿಸ್ತಿಲ್ವಲ್ಲಪ್ಪ, ಎಲ್ಲಿಟ್ಟಿದ್ದೀನಿ? ಬದಲಾಗಲ್ಲ ಅನ್ನಿಸ್ತಾ ಇದೆ. ನಿಮ್ಮಮ್ಮ ನಿನ್ನ ಬ್ರೈನ್ ವಾಶ್ ಮಾಡಿ ಕಳ್ಸಿದ್ದಾರೆ, ಅದಕ್ಕೆ ಈ ತರ ಆಟಗಳು. ನೋಡಿ ವಿಷ್ಣು, ಏನೇನೋ ಮಾತಾಡ್ಬೇಡಿ. ನನ್ನ ಚಿಂತಲ್ಲಿ ನಾನಿದ್ದೀನಿ, ನಂದೇ ನನ್ಗಾಗಿದೆ. ಏನಾಗಿದೆ ನಿನಗೆ? ನಮ್ಗೇನಾದ್ರೂ ಆಗ್ಬಿಡುತ್ತೆ ಅಷ್ಟೇ. ಗುರುಗಳು ಬಂದಿದ್ದಾರೆ, ನೀ ಅವತಾರದಲ್ಲಿದ್ಯಾ? ಯಾಕಿದ್ಯಾ ಅಂತ ಹೇಳ? ನಮ್ಮ ಅಪ್ಪಾಜಿ ಮರ್ಯಾದೆ ತೆಗಿಬೇಕು ಅನ್ನೋ ಹಠ ನಿನಗೆ, ಅದಕ್ಕೆ ಈ ಅವತಾರ. ಅಪ್ಪಾಜಿಗೆ ಬೇಜಾರಾದ್ರೆ ಮುಗೀತು ನಿನ್ ಕತೆ. ಒಂದ್ ತಿಳಿದಿರ್ಲಿ, ಕಾಣೋದೆಲ್ಲ ನಿಜ ಆಗಿರಲ್ಲ. ಸುಳ್ಳಿನ ಬೆಂದ ಹಿಂದೆನೆ ಸತ್ಯ ಇರುತ್ತೆ, ಅದು ಕಾಣಿಸ್ತಾ ಇರಲ್ಲ. ಭ್ರಮೆಗಳ ಕಾಲಡಿನೇ ವಾಸ್ತವ ಇರುತ್ತೆ. ಏನೇನೋ ಅನ್ಬೇಡಿ ಈ ಪರಿಸ್ಥಿತಿಲಿ. ದೊಡ್ಡ ದೊಡ್ಡ ಮಾತುಗಳೆಲ್ಲ ಬೇಡ, ಹೇಳೋದೊಂದು ನಡ್ಕೊಳ್ಳೋದೊಂದು. ನೀನು ಅಮ್ಮ ಸೀರೆ ಕೊಟ್ರು ನೀನು ಅದನ್ನ ಉಟ್ಕೊಂಡಿದ್ಯಾ? ಎಲ್ಲ ಬೇಕು ಅಂತಾನೆ. ನೀವೇನ್ ಮಾಡಿದ ಆಫೀಸಲ್ಲಿ? ಗುರುಗಳು ಬರ್ತಿದ್ದಾರೆ ಅಂತ ಗೊತ್ತಿದ್ರು ಬೇಕಂತ ನನಗೆ ಕೆಲ್ಸದ ಹೊರೆ ಹೊರಿಸ್ಲಿಲ್ವಾ? ನೀವ್ ಹಾಗೆ ನಡ್ಕೊಂಡಿದ್ ಸರಿನಾ? ನಾನಿರೋದೇ ಹಾಗೆ. ನಿನಗೇನೇ ಕೆಲಸ ಕೊಟ್ಟರು ಒಂದೇ ಗುಟ್ಕಲ್ ಮುಗಿಸ್ತೀಯ ಅಂತ ನನಗೆ ಗೊತ್ತು. ರೇಗ್ಸೋಕೆ ಹಾಗೆ ಮಾಡಿದೆ. ನಿನ್ನನ್ನು ರೇಗ್ಸೋದಲ್ಲಿ ಒಂಥರ ಮಜಾ ಇದೆ ನನಗೆ. ಈ ಹಣೆ ಬರೋಕ್ಕೆ ನಾನು ಡಿವೋರ್ಸ್ ಅಂತ ಅಂದಿದ್ದು. ಒಳ್ಳೆ ಮಾತಲ್ಲಿ ರೆಡಿ ಆಗಬಾ, ಜಾಸ್ತಿ ಮಾತುಗಳು ಬೇಡ. ಇನ್ನು 5 ನಿಮಿಷದಲ್ಲಿ ಬಂದು ಗುರುಗಳ ಹತ್ರ ಆಶೀರ್ವಾದ ತಗೊಳ್ಳಿಲ್ಲ ಅಂದರೆ ಚೆನ್ನಾಗಿರಲ್ಲ. ವಾರ್ನ್ ಮಾಡ್ತಾ ಇದ್ದೀನಿ. ವಾರ್ನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇನ್ನೊಂದು ಗೊತ್ತಾ, ನೀನು ಈ ಸೊಳ್ಳೆ ಪರದೆ ಸುತ್ಕೊಂಡಿದ್ರು ಚೆನ್ನಾಗೇ ಕಾಣಿಸ್ತೀಯ. ಅಪ್ಪ ಅಮ್ಮಂಗೆ ನಿನ್ನ ಅವತಾರ ಕೋಪ ತರಿಸ್ಬೋದು, ಆದರೆ ನಿನ್ನ ಈ ಪರಿಸ್ಥಿತಿ ಅಂದ ಚಂದ ನನ್ನಲ್ಲಿ ಪುಳಕ ಹುಟ್ಟಿಸಿದೆ. ಇಷ್ಟು ದಿನ ಗಣಪ ಪೂಜೆ ಸೀರೆ ಚೂಡಿ ಅಂತ ಆಯುಧ ಪೂಜೆ ದಿನದ ಬಸ್ ಥರ ಕಂಗೊಳಿಸ್ತಾ ಇದ್ದೆ. ಆಗ ನೀನು ಗೌರಮ್ಮ, ನಾನು ಲಾರ್ಡ್ ಮೌಂಟ್ ಬ್ಯಾಟನ್ ತರ ಕಾಣಿಸ್ತಾ ಇದ್ದೆ. ಇವತ್ತು ಪಕ್ಕ ನನಗೆ ಬೇಕಾದಂಗೆ ಇದೆಯಾ? ಬಂಧನ ಬಂಧನ, ಲಾಂಗೆಸ್ಟ್ ಬಂಧನ. BP ಶುಗರ್ ಬಂದರು ಒಟ್ಟಿಗೆ ಬಾಳೋಣ, ಡೇಟ್ ಅದು ಫಿಕ್ಸ್ ಇದೆ, ಜಾತಕ ಮ್ಯಾಚ್ ಇದೆ. ಬ್ಲಾಸ್ಟಿಂಗ್ ಮಾಡ್ಬಿಡ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ.
ರಜನಿ ಯಾಕೆ ಹೀಗೆ ಮಾಡಿದ್ಲು? ಅಪ್ಪಾಜಿ ಟೆನ್ಷನಲ್ಲಿದ್ದಾರೆ, ಗುರುಗಳು ಬೇರೆ ಕೋಪದಲ್ಲಿದ್ದಾರೆ. ಅವಮಾನ ಆಗಲಿ ಅಂತ ಈ ಥರ ಎಲ್ಲ ಮಾಡಿರ್ಬೋದಾ? ಛೇ, ಹಾಗೆಲ್ಲ ಮಾಡೋ ಹಾಗಿದ್ರೆ ರಜನಿ ಯಾಕೆ ಆಫೀಸಿಂದ ಬೇಗ ಬರ್ತಾ ಇದ್ಲು? ಏನೋ ನಡೀತಾ ಇದೆ ಇಲ್ಲಿ. ಯಾರೋ ರಜನಿಗೆ ಬಯಸ್ಬೇಕು ಅಂತ ಹೀಗೆಲ್ಲ ಮಾಡಿರ್ಬೋದಾ? ರಜನಿ ಬೇಗ ರೆಡಿಯಾಗಿ ಬಂದ್ರೆ ಸಾಕಪ್ಪ. ಖುಷಿ 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 ಆಂಟಿ ಬನ್ನಿ ಆಂಟಿ, ಎಲ್ಲರೂ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನಾನು ಈ ಡ್ರೆಸ್ ಹಾಕೊಂಡು ಬರಕ್ ಆಗಲ್ಲ ಕಂದ. ಸೂಪರ್ ಆಗಿದ್ದೀರಾ, ಬನ್ನಿ ಆಂಟಿ. ಆದ್ರೆ ಸೀರೆ ಉಟ್ಕೊಳ್ಬೇಕಲ್ಲ ಪುಟ್ಟ. ಉಟ್ಕೊಳ್ಳಿ. ಆದ್ರೆ ಸೀರೆನೇ ಇಲ್ವಲ್ಲ ನನ್ನ ಹತ್ರ. ಬೀರಲ್ಲಿರುತ್ತೆ ನೋಡಿ. ಬೀರು ಲಾಕ್ ಆಗಿದೆ, ಕೀ ಇಲ್ಲ. ನಿಮ್ಮ ಅಜ್ಜಿ ಕೊಟ್ಟು ಸೀರೆನೂ ಕಾಣಿಸ್ತಾ ಇಲ್ಲ. ಹೌದಾ? ಕಂದ, ಹೌದು. ಎಲ್ಲೂ ಇಲ್ವಾ? ಇಲ್ಲ, ನಿಮ್ಮಮ್ಮ ಸೀರೆನ ಈ ಹಾಸಿಗೆ ಮೇಲೆ ಇಟ್ಟಿದ್ರಂತೆ. ಹೌದಾ? ಕೆಳಗಡೆ ಇಳಿರಿ. ಯಾಕೆ? ಇಳಿರಿ, ನಾನು ಹೇಳ್ತೀನಿ. ಸರಿ. ಇದನ್ನ ತೆಗೀರಿ. ಎತ್ತಾಡಿಸಿದ್ದೀನಿ ನಿನ್ನ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಠ ಜಾಸ್ತಿ ನಿನಗೆ. ನೀನು ಅಂದ್ಕೊಂಡಿದ್ದು ಆಗಲೇಬೇಕಲ್ವಾ?